Sometimes I feel, some believers, ಕೆಲಸ ನನಗೆ ಅನ್ಸುತ್ತೆ ಕೆಲವು ವಿಶ್ವಾಸಿಗಳು, we've been a Christian for so long. ನಾವು ತುಂಬಾ ವರ್ಷದಿಂದ ಕ್ರೈಸ್ತರಾಗಿದ್ದೀವಿ. Not even 2-3 Christians are feeling comfortable to talk to you. ಒಬ್ರು ಇಬ್ರು ಕ್ರೈಸ್ತರು ಕೂಡ ನಿಮ್ ಜೊತೆ ಮಾತಾಡೋದಕ್ಕೆ ಒಂದ್ ರೀತಿಯಲ್ಲಿ ಆರಾಮಿಲ್ದತೆ ಅನ್ಸುತ್ತೆ. No, even me, I heard Pastor, Christians deceive me more than normal people. ನಾನು ಕೂಡ ಕೇಳಿದ್ದೇನೆ, ಅನ್ಯರಿಗಿಂತ ಕ್ರೈಸ್ತ ನಮ್ಗೆ ಹೆಚ್ಚು ಮೋಸ ಮಾಡಿದ್ದಾರೆ ಅಂತ ಅನೇಕರು ಹೇಳಿದ್ದಾರೆ. What a bad testimony. ಅದು ಎಂತ ಕೆಟ್ಟ ಸಾಕ್ಷಿ ಅಲ್ವಾ? Yeah, what a bad testimony. ಎಂತ ಕೆಟ್ಟ ಸಾಕ್ಷಿ. Like a spiritual person, ಒಂದು ಆತ್ಮಿಕ ವ್ಯಕ್ತಿ, you should develop an ability that at least Christians can trust us. ನೀವು ಒಂದು ಸಾಮರ್ಥ್ಯನ ಬೆಳೆಸ್ಕೋಬೇಕು, ಕ್ರೈಸ್ತ ನಮ್ಮ ಮೇಲೆ ಭರವಸೆ ಇಡುವಂತ ರೀತಿಯಲ್ಲಿ. If I cannot even be comfortable with Christians, ನಾನು ಕ್ರೈಸ್ತರೊಂದಿಗೆ ಒಂದು ಒಳ್ಳೆ ಸಂಬಂಧ ಇಲ್ಲ ಅಂತಂದ್ರೆ how can we build our testimony? ನಾವು ಹೇಗೆ ನಮ್ಮ ಸಾಕ್ಷಿ ಕಟ್ಟಕ್ಕೆ ಸಾಧ್ಯ? Hallelujah. Hallelujah. That is what God is watching. ಅದನ್ನೇ ದೇವರು ಗಮನಿಸ್ತಾ When ಇದ್ದಾರೆ. you go through the issues of life, ನೀವು ಜೀವನದಲ್ಲಿ ಸಮಸ್ಯೆಗಳನ್ನ ಹಾದೋಗುವಾಗ, you remember David already hit the Goliath. ನಿಮ್ ನೆನಪಿದೆಯಾ, ದಾವೀದ ಈಗಾಗಲೇ ಗೋಲಿಯನಿಗೆ ಹೊಡೆದಿದ್ದಾನೆ. Anointing already poured on him. ಅವನ ಮೇಲೆ ಅಭಿಷೇಕ ಆಗ್ಲೇ ಬಂದಿತ್ತು. After having that much of power, ಅಷ್ಟು ಶಕ್ತಿಯನ್ನ ಹೊಂದಿದ ಮೇಲೆ God allowed him to go to the cave again. ದೇವರು ಮತ್ತೆ ಆ ಒಂದು ಗುಹೆಗೆ ಹೋಗುವಂತೆ ಮಾಡ್ತಾರೆ.